नमस्कार, मैं शालिनी और आप देख रहे हैं ईश्वर इंडियन न्यूज। आइए बढ़ते हैं आज की बड़ी खबर की ओर। डीसीसी बैंक के चेयरमैन अमर खंडरे नफरत की राजनीति कर रहे हैं, डीके सिद्धराम का आरोप। जिला विदर नारंजा सहकारी चीनी मिल के अध्यक्ष डीके सिद्धराम ने प्रेस कॉन्फ्रेंस इस अवसर पर किया गया। इस प्रेस कॉन्फ्रेंस में उमाकांत, नागमार पल्ली और फैक्ट्री के निदेशक उपस्थित थे। ನನ್ನ ಅವಧಿಯಲ್ಲಿ ಇದು ಹೈಯೆಸ್ಟ್ ಅಂತ ಹೇಳ್ಬೋದು। 16,000 ಮೆಟ್ರಿಕ್ ಟನ್ ಮೊಲಾಸಸ್ನ ನಾವು ಉತ್ಪಾದನೆ ಮಾಡಿದ್ದೇವೆ। ಆದರೆ ಮೊಲಾಸಸ್ ಜೆಸ್ಕಾಂನಿಂದ ಬರ್ತಕ್ಕಂಥ ದುಡ್ಡನ್ನು ನಮ್ಮ ಹತ್ರ ಬರ್ತಕ್ಕಂಥ ಅಮೌಂಟ್ ಸ್ಟಾಕ್ ಇದೆ ಅಂತೇಳಿ ಇವತ್ತು ತಮ್ಮ ಮುಂದೆ ಹೇಳಿಕ್ಕೆ ಇಚ್ಛಪಡ್ತೇನೆ। ಅದರಲ್ಲಿ 59 ಕೋಟಿ ನಾವು ಇವತ್ತು ರೈತರ ಬಾಕಿಯನ್ನು ಪಾವತಿ ಮಾಡಬೇಕಾಗಿದೆ। ಸಕ್ಕರೆ ಮಾರಾಟಕ್ಕೆ ನಮಗೆ ಕೇಂದ್ರ ಸರ್ಕಾರದ ಅನುಮತಿ ಹಂತ ಹಂತವಾಗಿ ಬರುತ್ತೆ, ಅದು ತಮಗೂ ಗೊತ್ತಿದೆ, ರಿಲೀಸ್ ಮೆಕ್ಯಾನಿಸಮ್। ಅದರ ಪ್ರಕಾರ ಸಕ್ಕರೆ ಹಂತ ಹಂತವಾಗಿ ಮಾರಾಟ ಮಾಡಿ ನಾವು 59 ಕೋಟಿ ರೈತರ ಬಾಕಿ ಪಾವತಿ ಮತ್ತು ಇತರೆ 11 ಕೋಟಿ ಇದೆ, ಅಂದರೆ ಚಟ್ಟಿ ಗುತ್ತಿಗೆದಾರರು ಇತರೆ ಎಲ್ಲ ಇನ್ನೂ 11 ಕೋಟಿ ಕೊಡಬೇಕಾಗಿದೆ। ಇವೆಲ್ಲವೂ ಸೇರಿದ್ರು ನಂತರ ನಾವು ಇವತ್ತಿನ ಡೇಟಲ್ಲಿ ಆ ಸಾಲ ಮರುಪಾವತಿ ವಿಷಯವನ್ನು ಬಿಟ್ಟರೆ 2002ರಲ್ಲಿ ಡಿಸಿಸಿ ಬ್ಯಾಂಕ್ನಿಂದ ಕೇವಲ 55 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಸನ್ಮಾನ್ಯ ಶ್ರೀ ಗುರುಪಾದಪ್ಪ ನಾಗಮಾರ್ಪಳ್ಳಿ ಸಾಹೇಬರು 18 ವರ್ಷದಿಂದ ಪೆಂಡಿಂಗ್ ಬಿದ್ದಂತ ಕಾರ್ಖಾನೆ ಇನ್ನೇನಾದ್ರು ಆರಂಭ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲ ರೈತರದು ಜಿಲ್ಲೆಯಲ್ಲಂತ ಅಗೇನೆಸ್ಟ್ FRP ನಿರ್ಣಯಗಳ ಕಾರಣಗಳಿಂದ, ಅಂದ್ರೆ FRPಗಿಂತ ಹೆಚ್ಚಿನ ದರ ಕೊಟ್ಟ ಪರಿಣಾಮವಾಗಿ ನಾವು ಈವರೆಗೆ ಡಿಸಿಸಿ ಬ್ಯಾಂಕಿಗೆ 588 ಕೋಟಿ ರೂಪಾಯಿ ಬಡ್ಡಿ ಏನದ ಅಂತಂದ್ರೆ ನಮ್ದು ಆಗಿದೆ ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳಿಕೆ। ಯಾಕಂದ್ರೆ ಗೊತ್ತಿರಬೇಕಿದೆ ಇಡೀ ಜಿಲ್ಲೆ ಜನಕ್ಕೆ 669 ಕೋಟಿ ನಾರಾಯಣಕ್ಕೆ ಸಾಲ ಇದೆ, ಅಲ್ಲಿ ಏನೋ ಲೂಟಿ ಆಗಿದೆ, ಯಾರೋ ಎತ್ಕೊಂಡು ಹೋಗಿದ್ದಾರೆ ಅನ್ನೋ ಚರ್ಚೆಗಳು ಇದ್ದಾಗ ಒಬ್ಬ ಆಡಳಿತ ಮಂಡಳಿ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ, ನಮ್ಮೆಲ್ಲ ನಿರ್ದೇಶಕರ ಕರ್ತವ್ಯ ಇದೆ, ತಮ್ಮನ್ನು ಸ್ಪಷ್ಟಪಡಿಸ್ಬೇಕಂತ ಹೇಳ್ತಾ ಇದ್ದೇನೆ। 588 crores ಫ್ಯಾಕ್ಟ್ ಅಂಡ್ ಫಿಗರ್ಸ್ ಹೇಳ್ತಾ ಇದ್ದೀನಿ। ಹಾಗಾಗಿ ಅದು ಸಾಲ ಇವತ್ತು 669 ಕೋಟಿಗೆ ಮುಟ್ಟಿದೆ। ನಾನು ಹೇಳಿದೆ ಕಾರ್ಖಾನೆ ಒಂದೇ ನಮೂನದಿಂದ ನಾಷ್ಟ ಆಗಿಲ್ಲ ಅಂತ, FRP ಅಗೇನೆಸ್ಟ್ ಮತ್ತು ಸಕ್ಕರೆ ಉಚಿತ ಸಕ್ಕರೆ ಕೊಟ್ಟಿದ್ದ ಕಾರಣಕ್ಕೆ 280 ಕೋಟಿ ರೂಪಾಯಿ ಹೋಗಿದೆ। 280 ಕೋಟಿ ರೂಪಾಯಿ ಈವರೆಗೆ ನಾರಾಂಜದಿಂದ 2002ರಿಂದ ಲೆಕ್ಕ ಹಾಕಿದ್ರೆ ಅಗೇನೆಸ್ಟ್ FRP ಮತ್ತು ಉಚಿತ ಸಕ್ಕರೆ ಕೊಟ್ಟಿದೆ 280 ಕೋಟಿ ರೂಪಾಯಿ ಅನ್ನೋದಂತ ನಮ್ಮ ಹೆಚ್ಚುವರಿ ಪೇಮೆಂಟ್ ಏನೋದನ್ನು ಹೋಗಿದೆ ಇವತ್ತು ರೈತರಿಗೆ। ಅಂದ್ರೆ ಆ ದುಡ್ಡು ರೈತರಿಗೆ ಹೋಗಿದೆ, ಬೇರೆ ಕಡೆ ಏನು ವೈಯಕ್ತಿಕವಾಗಿ ಏನೋ ಆಗಿದ್ದಿಲ್ಲ ಎಂಬ ಮಾತೇನೋದು ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಆ 280 ಬಡ್ಡಿ ಬೇರೆ ಮತ್ತೆ ಸಪರೇಟ್, ಯಾಕಂದ್ರೆ ನಮ್ಮ ಹತ್ತಿರದ್ದು ಬೇರೆ ಏನು ಸೋರ್ಸ್ ಇಲ್ಲ, ಅದು ಅಲ್ಲಿಂದಲೇ ಹೆಚ್ಚಾಗಿ ಇವತ್ತು ಆ ಸಾಲ ಹೆಚ್ಚಾಗ್ಲಿಕ್ಕೆ ಕಾರಣ ಇದೆ। ಆ ಸಾಲ ಒಂದು ಬಿಟ್ರೆ ಇಡೀ ಜಿಲ್ಲೆಯಲ್ಲಿ ನಾರಂಜ ಸಕ್ಕರೆ ಕಾರ್ಖಾನೆ ನಂಬರ್ 1 ಇದೆ ಅಂತ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ। ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರು ಯಾವ ಕಂಪನಿಗಳಿಗೆ ಅಪ್ರೋಚ್ ಆಗ ಅವತ್ತಿನ ಸಂದರ್ಭದಲ್ಲಿ ಅದು ಉತ್ತಮ್ ಇರ್ಬೋದು, ಅದು ಲಿಪಿ ಇರ್ಬೋದು, ಯಾರ್ಯಾರಿಗೆ ಸಂಪರ್ಕ ಮಾಡಿ ಆ ಮಷಿನರಿ ಹಾಕಿದ್ದಾರೆ, ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಹೊಸದಾಗಿ ಕಾಣಿಸುತ್ತೆ। ಅಷ್ಟು ನಂಬರ್ 1 ಕಾರ್ಖಾನೆ ಇವತ್ತು ನಾರಂಜ ಶುಗರ್ ಫ್ಯಾಕ್ಟರಿ ಇದೆ। ಎಕ್ಸೆಪ್ಟ್ ದಟ್ ಲೋನ್ ಒಂದು ವಿಷಯವನ್ನು ಬಿಟ್ರೆ ಅದಕ್ಕೆ ನಾವೇ ನನಗೆ ಉದಾಹರಣೆ ತಗೊಂಡ್ರು ತಾವು ಚಿಂತೆ ಆಫೀಸಲ್ಲಿ ಕೂತಾಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರ PA ಆಗಿರ್ತಕ್ಕಂಥ ರಮೇಶ್ ಚಿದ್ರಿ ಅವರು, ಹಾಗೆ ಅಲ್ಲಿಂದ DO ಆಗಿರ್ತಕ್ಕ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ DO ಅಧಿಕಾರಿ ಆಗಿರ್ತಕ್ಕಂಥ ಚಡ್ಡೋಳಿ ಅವರು ಬಂದ್ರು। ಚಡ್ಡೋಳಿ ಅವರಿನ್ನ ಗೇಟಿನ ಹೊರಗಡೆ ನಿಂತಿದ್ರು। ಇವರು ಚಿದ್ರಿ ಅವರು ಒಂದು ಲಿಖಿತ ಪತ್ರಗಳನ್ನು ತಗೊಂಡು ಬಂದು ಕ್ಯಾಂಡಿಡೇಟ್ ಜೊತೆ ಒಳಗೆ ಬಂದರು। ಅದು ನಾನು ಹೇಳಿದೆ, ಕ್ಯಾಂಡಿಡೇಟ್ ಯಾರಿದ್ದಾರೆ, ಯಾರು ನಾಮಿನೇಷನ್ ಹಾಕಿದ್ದೀರಿ ಅವ್ರು ಮಾತ್ರ ಒಳಗಡೆ ಬರಬೇಕು, ಅಥವಾ ಅವ್ರಿಗೆ ಪ್ರಪೋಸಲ್ ಯಾರಿದ್ದಾರೆ ಅವ್ರು ಮಾತ್ರ ತಾವು ಒಳಗಡೆ ಬರಬೇಕು, ಬೇರೆ ಒಳಗಡೆ ಬರೋದು ಬೇಡ। ಸಂಬಂಧಪಟ್ಟ ಇಲ್ದಂತ ಯಾರೇ ಇರಲಿ, ಅವರು ಯಾವುದೇ ಹುದ್ದೆಯಲ್ಲಿ ಇರಲಿ, ಅವ್ರು ಒಳಗೆ ಬರೋದಿರ್ತಕ್ಕಂಥ ನಾನು ಅಬ್ಜೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ನೀವು ಹೊರಗೋಗ್ಬೇಕಂತಕ್ಕಂಥ ಮಾತನ್ನು ನಾನು ಹೇಳಿದೆ। ಅದು ವಿಡಿಯೋ ಕೂಡ ರೆಕಾರ್ಡಿಂಗ್ ಆಗಿದೆ, ವಿಡಿಯೋಗ್ರಾಫಿ ಕೂಡ ರೆಕಾರ್ಡಿಂಗ್ ಆಗಿದೆ। ಆಗ ಹೊರಗೆ ಹೋದ್ಮೇಲೆ ಗಲಾಟೆ ಏನಾಗಿದೆ ನಂಗೆ ಗೊತ್ತಿಲ್ಲ, ಅದು ಹೊರಗಡೆ ಏನೇನಾಯ್ತು ಗೊತ್ತಾಗಿಲ್ಲ। ಅದಾದ್ಮೇಲೆ ನನ್ನ ಹೆಸರು ಕೂಡ FIR ಹಾಕಿದ್ರು। ಹಾಗೆ ಇನ್ನೂ 2-3-4 ಜನ ಹೆಸರು, 5-6 ಜನ ಹೆಸರು FIR ಹಾಕಿ ನನ್ನ ಮೇಲೆ ಕೇಸ್ ಮಾಡಿದ್ರು। ಆಯ್ತಪ್ಪ, ಕೇಸ್ ಮಾಡಿದಾರ ಅಂತ ಮಾತನ್ನು ಹೇಳಿದ ನಾನು ಪೊಲೀಸ್ ಸ್ಟೇಷನ್ ಕೂಡ ಪ್ರಶ್ನೆ ಕೂಡ ಮಾಡಿದೆ। ಆಮೇಲೆ FIR ಹೋಗ್ಬೇಕು, FIR ಆದ್ಮೇಲೆ FIR ನಾನು ಇದನ್ನು ಮಾಡ್ಬಿಟ್ಟು ನಂದು ಜಮಾನತ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಮತ್ತೆ ನೆಕ್ಸ್ಟ್ ಡೇ
ನೆಕ್ಸ್ಟ್ ಡೇ 28ಕ್ಕೆ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿತ್ತು. ಅಂದ್ರೆ ಶೂಟಿಂಗ್ ಆದ್ಮೇಲೆ 5 ದಿನದ ನಂತರ ಎಲೆಕ್ಷನ್ ಡೇಟ್ 28ಕ್ಕೆ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿತ್ತು. ಎಲೆಕ್ಷನ್ ಡೇಟ್ ದಿವಸದಲ್ಲೂ ಕೂಡ ಯಾರು ಈ ತಾಲೂಕಿಗೆ ಪಡ್ತಾ ಇದ್ದಂಥವ್ರು ಅಂದ್ರೆ ಯಾವ ವೋಟರ್ ಲಿಸ್ಟ್ ನಲ್ಲಿ ಹೆಸರಿಲ್ಲ, ಆ ಸಂಸ್ಥೆಗೆ ಸಂಬಂಧ ಇಲ್ಲ ಅಂತ ಜನ ಬಂದು ಅಲ್ಲಿ 4-5 ಜೀಪ್ಗಳು ಕಟ್ಕೊಂಡು ಬಂದು ಅವ್ರ PA ಅವ್ರದ್ದು ಅಧಿಕಾರಿಗಳು, ಜಿಲ್ಲಾ ಸಹಕಾರ ಕೇಂದ್ರ ಮಟ್ಟ ಅಧಿಕಾರಿ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ತಾಲೂಕು ಒಕ್ಕೂಟಗಳಿಗೆ ಸಂಬಂಧ ಇದೆ. ಇದು ಸಂಸ್ಥೆನೇ ಬೇರೆ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಸಂಸ್ಥೆನೇ ಬೇರೆ. ಆ ಅಧಿಕಾರಿಗಳು ತನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಂಬ ಉದ್ದೇಶದಿಂದ ಜಿಲ್ಲಾಧ್ಯಕ್ಷರ ಒಂದು ಮಾರ್ಗದರ್ಶನ ಅವರೇ ಬರ್ತಿದ್ದಾರೆ, ನಾನು ಬರ್ತಿಲ್ಲ. ಇದು ಕಂಪ್ಲೇಂಟ್ ಬಟ್ ನಾನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರ PA ಅಂತ ಹೇಳಿ ಬರ್ತಿದ್ದಾರೆ ಅವರು ಕಂಪ್ನಿನಲ್ಲಿ. ಹಾಗೆ ಡಿಒ ಕೂಡ ಡಿಒ ಇದ್ದೀನಿ, ಅಭಿವೃದ್ಧಿ ಅಧಿಕಾರಿ ಇದ್ದೀನಿ ಅಂತ ಬರ್ತಿದ್ದಾರೆ. ಈಗ ಇಂಥ ಜನ ಇದಕ್ಕೆ ಅವಕಾಶ ಇದೆಯಾ? ತಾವೇ ಪತ್ರಿಕಾ ಬಂದವರು ಹೇಳ್ಬೇಕು. ಅನ್ನೆಸರಿ ಅವರ ರಾಜಕೀಯ ದುರುದ್ದೇಶ ಇಟ್ಕೊಂಡ್ಬಿಟ್ಟು ನಾವು ಎಲ್ಲೆಲ್ಲಿ ಸಂಸ್ಥೆಗಳನ್ನ ಕಟ್ಟಿದ್ದೀನಿ ಆ ಸರ್ಕಾರ ಸಂಸ್ಥೆಯಲ್ಲಿ ನಾವು ಮುಕ್ತ ಅವಕಾಶ ಇದೆ. ಇದು ಪ್ರಜಾತಂತ್ರದಲ್ಲಿ ಈಗ ಹೇಳಿದೆ ಡಾಕ್ಟರ್ ಗೌರವಿತ ಆದರಣೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರದ ಪ್ರಕಾರ ನಾವು ಸದುಪಯೋಗ ಪಡ್ಕೊಂಡು ಎಲ್ಲ ನೀವು ಕೂಡ ಅಧಿಕಾರಿ, ನಮಗೂ ಕೂಡ ಅಧಿಕಾರಿ, ಬಟ್ ಅದಕ್ಕೆ ಸಂಬಂಧಪಟ್ಟಂತ ಸದಸ್ಯರು ಮಾತ್ರ ಆಗಬೇಕು. अब तक के लिए बस इतना ही, फिर होगी आपसे मुलाकात। तब तक के लिए नमस्कार और देखते रहिए ईश्वर इंडियन न्यूज।